ಮಾಡೋದು ಏನು ಭಾಳ ಕೊಡೋದಲ್ಲ. ಯಡಿಯೂರಪ್ಪನ ಸಾಕಷ್ಟು ಭ್ರಷ್ಟಾಚಾರ ಪ್ರಕರಣ ನನ್ನ ಕೈಯಾಗಿತ್ತು. ಅವಾಗ ನಾವು ಮಾಡಲಿಲ್ಲ. ಪಕ್ಷದ ಹೈಕಮಾಂಡದವರಿಗೆ ಗಮನಕ್ಕೆ ತೊಗೊಂಡ್ಬರೋ ಪ್ರಯತ್ನ ಮಾಡಿದೆ. ಉಲ್ಟಾ ಆ ಪ್ರಶ್ನೆ ಇಟ್ಕೊಂಡು ನಾನು ಒತ್ತಾಯ ಮಾಡೋರು. ಹೊಸ ಪಕ್ಷ ಕಟ್ತಾ ಇದ್ದೀವಿ, ಕಟ್ಟಿದ ಶುಭಾಶಯಗಳು. ನಾನು ಸಹಕಾರ ನೀಡ್ತೀನಿ ಅಂತ ಹೇಳಿದ್ರೆ ಸಹಕಾರ ಎಂ ಬಿ ಪಾಲ್ರಿಗೆ ಹ್ಯಾಂಗೆ ಕೊಡ್ಬಾರ್ದು. ಸುಮ್ಮನೆ ಅವ್ರಿಗೆ ಪಾಪ ಎಂ ಬಿ ಪಾಲ್ರಿಗೆ ಏನು ಲೆಕ್ಕಾಚಾರ, ಕಾಂಗ್ರೆಸ್ ಮಾಡಿ ಲೆಕ್ಕಾಚಾರ. 14 ಪಕ್ಷ ಡಿವೈಡ್ ಆಗ್ತವೆ. ಮತ್ತು ಸಾಬರು ಒಂದು ಮಾಡಿ ಸರ್ಕಾರ ಸಾಬರು ಉದ್ದಾರವೇ ಎಂ ಬಿ ಪಾಲ್ಗೆ ಸರ್ಕಾರದ ಉದ್ದೇಶ. ಏನೇ ನೋಡಿಲ್ಲ, ಸಾಬರೆಲ್ಲ ಕೂಡಿ 10,000 ಕೋಟಿ ರೂಪಾಯಿ ಕೊಡ್ಬೇಕು. ಮತಾಂತರ ಕಾಯ್ದೆಯನ್ನು ವಾಪಸ್ಸು ಹೋಗ್ಬೇಕು. ಅಲ್ಲಿಂದ ಮೀಸಲಾತಿ ಕೊಡಬೇಕು ಮುಸಲ್ಮಾನರು. ಇವೆಲ್ಲ ಬೇಡಿಕೆ ಕಾರಣ. ನಾಳೆ ನಾವು ಪಕ್ಷ ಮಾಡೋದು ಈ ಹಿಂದೂಗಳು ಹೋಗಿ ಡಿವೈಡ್ ಆಗ್ತವೆ ಮತ್ತು ಕಾಂಗ್ರೆಸ್ ಅನುಕೂಲ ಆಗ್ತದೆ. ಅದಕ್ಕೆ ಕೆಲವೊಂದು ಬಿಜೆಪಿ ವಿಜಯೇಂದ್ರನ ಚೀಲಗಳು ಯತ್ನಾಳ್ ಕಾಂಗ್ರೆಸ್ ಏಜೆಂಟ್ ಬೊಬ್ಬೆ ಹಾಕ್ತಾರೆ. ನನ್ನ ಉದ್ದೇಶ ಇಡೀ ಕರ್ನಾಟಕದ ಹಿಂದೂಗಳು ಒಂದು ಆಗಬೇಕು. ಕಾಂಗ್ರೆಸ್ನಲ್ಲಿರೋ ಹಿಂದೂಗಳು, ಬಿಜೆಪಿಯಲ್ಲಿ ಇರುವ ಹಿಂದೂಗಳು, JDSನಲ್ಲಿರುವ ಹಿಂದೂಗಳು ಎಲ್ಲರೂ ಒಂದು ಕಡೆಯಾಗಿ ಹಂಗೆ ವಿಜಯ ಟಿವಿಗೆ ಆಗೈತಲ್ಲ, ಹಂಗೆ ಒಟ್ಟು ಹಿಂದೂಗಳು ಒಂದು ಯಾರಿವಲ್ಲ. ಕಾಂಗ್ರೆಸ್ಸು ಬರೋದಿಲ್ಲ, ಬಿಜೆಪಿನೂ ಬರೋದಿಲ್ಲ, JDS ಬರೋದಿಲ್ಲ. ಅವಾಗ ಯಾವ್ದು ಬರ್ತದೆ? ನಮ್ಮ ಪಾರ್ಟಿ ಬರ್ತದೆ. 130 ಬರ್ತದೆ. ಅದಕ್ಕೆ ಆ ಹಿಂದೂಗಳನ್ನು ಒಕ್ಕಟ್ಟು ಮಾಡುವಂಥ ಕೆಲಸನ ಮಾಡಕ್ಕೆ ಆ ಹಿಂದೂಗಳು ಒಂದಾಗೋದು ಸಲಗ ಎಲ್ಲರ ಜಿಲ್ಲೆಗಳಿಗೆ ಈಗ ಬಸ್ ತೊಗೊಂಡಿವಿ. ನನ್ನ ಎಲ್ಲ ಚಟುವಟಿಕೆ ಈಗ ಏನು ಹೇಳಿದ ಕೋಲಾರ ಜಿಲ್ಲೆಯಲ್ಲಿ ಏನು ಗಣಪತಿ ಅದ, ಆ ಗಣೇಶ ದೇವಾಲಯಕ್ಕೆ ಹೋಗಿ ನಾವು ಪೂಜೆ ಸಲ್ಲಿಸಿ ಅಭಿಷೇಕ ಮಾಡಿ ಬಲಗೈಯಿಂದ ಗಣಪತಿಯ ಕೈಯಲ್ಲಿರುವಂಥ ಕರಿಕೆ ಇರ್ತದೆ. ಬಲಗೈಯಿಂದ ಈ ಮಾಡಪ್ಪ ಮಗನೇ ನಾ ಅದೇನು ಎಲ್ಲ ವಿಘ್ನಗಳು ದೂರ ಮಾಡ್ತಾರೆ ಅಂತ ಗಣೇಶ. ಯಾವ ಗಣೇಶಪ್ಪ? ಕುರುಡುಮಲೆ ಗಣೇಶ. ಅದಕ್ಕೆ ಆಶೀರ್ವಾದ ತೊಗೊಂಡೇನೆ, ಹನುಮಂತನ ಆಶೀರ್ವಾದ ತೊಗೊಂಡೇನಿ. ಅದು ಪಕ್ಕದ ಊರಲ್ಲಿ ಒಂದು ದೊಡ್ಡ ದೇವಸ್ಥಾನ ಇದೆ, ಅಲ್ಲಿ ವೆಂಕಟೇಶ್ವರ ದೇವಸ್ಥಾನ ಇದೆ. ಎಲ್ಲರೂ ಆಶೀರ್ವಾದ ತೊಗೊಂಡು ಬಂದೀನಿ ನಾನು. ಎಲ್ಲ ಫಲಪ್ರದ ಇಲ್ಲ. ಈಗ ಅಭಿಪ್ರಾಯ ತೊಗೋಬೇಕಲ್ಲ, ಎಲ್ಲ ಹಿಂದೂಗಳು ಒಂದಾಗಬೇಕು. ಬೇಡ BJP ಒಳಗಿರೋ ಅಂಥವ್ರು ಕಾಂಗ್ರೆಸ್ ಒಳಗೆ ಅಡ್ಜಸ್ಟ್ಮೆಂಟ್ ಅದಾರ. ವಿಜೇಂದ್ರ ನೇತೃತ್ವದಾಗ ರಾಜ್ಯದ ಹಿಂದೂಗಳಿಗೆ ನ್ಯಾಯ ಸಿಗುವುದಿಲ್ಲ. ಯಾಕಂದ್ರೆ ನಾವು ಬಾಯಿನೇ ತೆಗಿತಿಲ್ಲಲ್ಲ. ಕೇಶಿಹಳ್ಳಿ, ಬೀಜಾಗ, ಹುಬ್ಬಳ್ಳಿದಾಗ ಏನೂ ಆ್ಯಕ್ಷನ್ ಮಾಡಲಿಲ್ಲಲ್ಲ. ಹೀಗಾಗಿ ನೋಡಿ, ಜಮೀರ್ ಅಹಮದ್ ಖಾನ್ 2,346 ಕೋಟಿ ರೂಪಾಯಿ GST ಬರ್ತದೆ. ಏನಾರ ಪ್ರತಿಕ್ರಿಯೆ ಐತೆ BJP ಅಧ್ಯಕ್ಷನ ವಿಜೇಂದ್ರ. ಮೆಟ್ರೋದಲ್ಲಿ ಪ್ರಯಾಣ ಮಾಡಿದ ವಿಜಯೇಂದ್ರ ಮೆಟ್ರೋ ಸ್ಟೇಷನ್ವರೆಗೆ ಏನು ನಡ್ಕೋತ ಬಂದು ಏನು ಸೈಕಲ್ ಮೇಲೆ ಬಂದಪ್ಪ. ಇದನ್ನು ಆ ಟಿವಿಯವ್ರು ಬರೀದಿಲ್ಲ. ರಾಜ್ಯ ಕಂಡಂತಹ ಶ್ರೇಷ್ಠ ನಾಯಕ ವಿಜಯೇಂದ್ರ ಅದು ಹೊಡಿತಾರ. ಮೆಟ್ರೋಕ್ಕೆ ಹೆಂಗೆ ಬಂದ ಎಲ್ಲ ವಿಡಿಯೋ ಕಾರಣ. ಎಲ್ಲಿದಿಂದ? ಮೆಟ್ರೋ ಸ್ಟೇಷನ್ನಿಂದ. ಆ ಮನೆಯಿಂದ ಬಂದಿದ್ದು ಯಾಕೆ ವಿಡಿಯೋ ಕಾರಣ ಆಗಲಿ? ಮುಂದೆ ಇಳಿದ ಮ್ಯಾಗ ಟಿಕೆಟ್ ಅಂತ ತೊಗೊಂಡ. ಮೊಬೈಲ್ದಾಗ ಟಿಕೆಟ್ ಸಿಗ್ತೈತ್ರಿ. ಇವೆಲ್ಲ ನಾಟಕ ಯಾಕೆ ಮಾಡ್ತೀವಿ? ಆನ್ಲೈನ್ದಾಗ ಮೆಟ್ರೋ ಹೋಗಿ ನೇರವಾಗಿ ಟಿಕೆಟ್ ತೊಗೊಂಡಾಗ ಒಳಗೆ ಕರ್ಕೊಂಡು ಮತ್ತು ಒಳಗೆ ಹೋದ್ಮ್ಯಾಗ ಎಲ್ಲ ಫೈಲ್ಗಳು ಅಧ್ಯಯನ ಇಳಿದು ಹೋಗೋದು. ಮುಂದೆ ಇಳಿದು ಹೆಂಗೆ ಹೋದಪ್ಪ ನಡ್ಕೋತಾಗ. ಅಲ್ಲಿ ಪೆಟ್ರೋಲ್ ಕಾರ್ ಬಂದಿರಲಿಲ್ಲ. ನಾ ದೇಶದ ಪ್ರಧಾನಮಂತ್ರಿಗಳು ವಿನಂತಿ ಮಾಡ್ಕೊತೀನಿ, ನಿಮ್ಮ ಸುರಕ್ಷತೆ ಭಾಳ ಅವಶ್ಯ ಇದೆ. ನಿಮ್ಮ ಸೆಕ್ಯೂರಿಟಿ ಏನಿದೆಯಲ್ಲ, ಈ ದೇಶಕ್ಕೆ ನೀವು ಇನ್ನೂ 10 ವರ್ಷ ಪ್ರಧಾನಮಂತ್ರಿ ಆಗಬೇಕಾಗಿತ್ತು. ಯಾಕಂದ್ರೆ ಭಾರತ ಇವತ್ತು ನಿಮ್ಮ ನೇತೃತ್ವದಲ್ಲಿ ಭಾಳ ಅಭಿವೃದ್ಧಿ ಹೊಂದ್ತಾ ಇದೆ. ಅದಕ್ಕೆ ನೀವು ನಮ್ಮ ದೇಶದ ಜನರಿಗೆ ಕಳ್ಕೊಂಡ್ರೆ ಅದು ನಿಮ್ಮ ಸೆಕ್ಯೂರಿಟಿ ಕಡಿಮೆ ಮಾಡ್ಕೋಬಾರ್ದು. ಈಗ ಯೋಗಿ ಆದಿತ್ಯನಾಥ್ ಟಾರ್ಗೆಟ್ನಾಗ ಅದಾರ, ಅಮಿತ್ ಶಾ ಅವ್ರ ಟಾರ್ಗೆಟ್ನಾಗ ಅದಾರ, ನಮ್ಮ ಪ್ರಧಾನಮಂತ್ರಿಗಳು ಈ ಭಯೋತ್ಪಾದಕ ಟಾರ್ಗೆಟ್ನಾಗ ಅದಾರ. ಸೆಕ್ಯೂರಿಟಿ ಯಾವುದೂ ಲ್ಯಾಪ್ಸ್ ಮಾಡ್ಕೋಬಾರ್ದು. ನಿಮ್ಮ ಜೀವ ನಮ್ಮ ಸಲ ಆಗಬೇಕಾಗಿದೆ. ಭಾರತೀಯರಿಗಾಗಿ ನರೇಂದ್ರ ಮೋದಿ ಅವ್ರು ಬೇಕಾಗಿದೆ. ಅದಕ್ಕೆ ನಿಮ್ಮ ಸೆಕ್ಯೂರಿಟಿ ಹೆಚ್ಚು ಮಾಡ್ಕೊಳ್ಳಿ. ನಮಗೆ ಹೇಳ್ರಿ, ಕಡಿಮೆ ಮಾಡಿರಪ್ಪ, ಇದು ಮಾಡಿ ನಾವು ಮಾಡ್ತೀವಿ. ಅದು ನಿಮ್ಮನ್ನು ಕಳ್ಕೊಳಕ್ಕೆ ನಾ ತಯಾರಿಲ್ಲ. ಇಲ್ಕಂದ್ರೆ ನೀವು ಹಂಗೆ ಮಾಡೋದ್ರಲ್ಲಿ ಇವ್ರು ನಾಟಕ ಕಳ್ಳು ಮಾಡ್ತಾರೆ. ಮೆಟ್ರೋದಲ್ಲಿ ಪ್ರಯಾಣ ಇವತ್ತು ಎದುರಾಗ ಹೋಗ್ಯಾನ್ರಿ. ಇವತ್ತಿನ ಬರಬೇಕಲ್ಲ, ಫೋಟೋ ಬರಬೇಕಿಲ್ಲ. ಬರೇ ಮೆಟ್ರೋದಲ್ಲಿ ಹೋದ್ರೆ ನೀವು ಹೊಡೆದ್ರಿ. ಈ ಕೆಳಗೆ ಕಮೆಂಟ್ಸು ನೋಡ್ಬೇಕಲ್ಲ ನೀವು. ಅಲ್ಲಿ ಕೆಟ್ಟವ್ರು ಹೆಡ್ಗಳು ಏನು ಅದಾರಲ್ಲ, ಅವ್ರು ಕೆಳಗೆ ನೋಡ್ಬೇಕು. ಅರೆ ವಾ, ನಾಟಕ ಕಂಪ್ನಿ ಕೆಳಗೆ
ದಿನ ಮಾಡೋ ತಿಮ್ಮಣ್ಣ ಇವತ್ತು ಯಾಕೆ ಮಾಡಿ ಈ ಬಿಜಾಪ್ ಅಂತ ಈ ರಗಡ ಈಗ ಲೂಟಿ ಮಾಡಿರ್ತಾರೆ ಅಂಥವ್ರ ಅಧ್ಯಕ್ಷತೆ ಮಾಡೋದು ತಪ್ಪಲ್ಲ. ಅದಕ್ಕೆ ನಾವು ಪರ್ಯಾಯ ಶಕ್ತಿ ಕರ್ನಾಟಕದಲ್ಲಿ ಮಾಡ್ತಾ ಇದ್ವಿ. ಎಲ್ಲ ಹಿಂದೂಗಳನ್ನ ತಗೊಂಡು ಇವತ್ತು ಎಂ ಬಿ ಪಾಟೀಲ್ ಆಶಯ ಇವತ್ತು ಪಡಿಸಿದ್ದಾರೆ. ಅವ್ರ ಆಶಯ ಅಂತ 2028 ನಾನು ರಾಜ್ಯಸಭೆಯಲ್ಲಿ ಮುಖ್ಯಮಂತ್ರಿ ಆಗ್ತೀನಿ. ನಾನು ಎದುರಿಗೆ ಪಾಪ ವಿರೋಧ ಪಕ್ಷದ ನಾಯಕರಾಗಿ ಎಂ ಬಿ ಪಾಟೀಲ್ ಭಾಳ ನೋವು ಅವರು